ಹಲೋ ಗೈಸ್, ಗುಡ್ ಈವ್ನಿಂಗ್. ಏನಿತ್ತಾ ಒಂಜಿ ಬಾರಿ ಖುಷಿದ ವಿಷಯ ಬಂಡ ಏನ ದುಂಬುದ ಬೈಕ್ ರಿಪೇರಿ ಆತನಿಗೆ ಸ್ಟಾರ್ಟ್ ಆಪನಿಗೆ ಪೂರ ಆಪನಿಗೆ ಇತ ತೂ ಓಡು ಬೆದ್ರಾಡು ಹೊರತು 1 ವರ್ಷ ಆಂಡು ಆಂಡದ ಹಾಗಿತ್ತ ಈವ್ನಿಂಗ್ ಟೈಮ್ ಬಿಜರ್ದ ಈಗ ಹೋರಾಡಿ ಮತ್ತೆ ಬೆದರಾಗೆ ಹೋಗಿ ಬೈಕನ್ನು ನೋಡಬೇಕು. ಮುಚ್ಚಂದೆ ಕೂಡ ಹೋಗು ಕೂಲಿ. ಅದಕ್ಕೆ ಈಗ ಇದ್ದ ಬೈಕನ್ನು ಮನೆಯಲ್ಲಿಟ್ಟು ಹೆಲ್ಮೆಟ್ ಇಟ್ಕೊಂಡು ಹೋಗ್ತಿದ್ದೀನಿ. ಕೂಡ ಆಲ್ಪಾಡು ಬೈಕಲ್ಲ ಅಮ್ಮ ಮತ್ತೆ ನಾನು ಹೋಗ್ತಿದ್ದೇವೆ. ಹಾ ಹೋಗುವ. ಇದು ಇವತ್ತು ಬಸ್ ರೈಡ್ ಮಾಡ್ಲಿಕ್ಕೆ ಉಂಟು. ಬಸ್ಸಲ್ಲಿ ಹೋಗ್ಲಿಕ್ಕೆ ಉಂಟು ಇವತ್ತು. ಮಿಂಚಿದ ಬಂದ ಸುಮಾರು ದಿನ ಉಲ್ಪಡ್ದೇವ್ಲು ಆಗುವಂತೆ ಸುಮಾರು ಕೊಡ್ತಾವಳು. ಕಟ್ ಮಾಡ್ಪ ಕಟ್ ಬಂತದ್ದು ಕಟ್ ಸ್ವಲ್ಪ ಸೀದಾ ಬಸ್ ಸೀದಾ ಬೆದ್ರ ನೋಡತ್ತೆ ಬೈಕ್ದ ಕಂಡೀಷನ್ ಪೂರ ಕೇಬಲ್ ಅವರ ಹೊಸತು ಮಾಡ್ದರಿಗೆ ಎಲ್ಲ ಹೊಸತು ಹಾಕಿ ಸ್ಟಾರ್ಟ್ ಆಗಿದೆ. ಕಂಡೀಷನ್ ಅದ ಬಂಡ ಇನ್ನೇಕು ನೋಡೋದು ಅಂತೀರಿ ಬೈಕ್ ಬೈಕಿತ್ತ ಇದನ್ನ ಬ್ಯಾಟ್ರಿ ಡ್ರೈನ್ ಆಪನು ಕೂಡ ಫುಲ್ ಬಿದ ರೆಡಿ ಆತನು. ವಾ ಬಳ್ಳ ಬಂದಿದೆ ಬಳ್ಳ. ಎಲ್ಲ ಬಳ್ಳ ಬಂದಿದೆ. ಈಗ ಒಂದು ಜಿಗಿಯುವ. ಅಪ್ಪ ಪಾಸ್ ಆಯ್ತು. ವಾಟರ್ ಕ್ರಾಸ್ ಪಾಸ್ ಆಯ್ತು. ಒಂದು ಬೈಲಾಯ್ತು ಮಾತ್ರ. ನೋಡುವ ಬಸ್ಸಲ್ಲಿ ಕೂತು ರಿಕ್ಷಾ ಬಂದರೆ ನಿಲ್ಲಿಸಬೇಕಂತೆ. ಅವರಿಗೆ ಹೊಡಿದಾದರೂ ನಿಲ್ಲಿಸಬೇಕು, ಇಲ್ಲದ ಡ್ರೈವ್ ರಿಕ್ಷಾ ರೈಡ್ ಆಗಲ್ಲ. ಹೋಗುವ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಒಂದು ಮೊದಲನೇದು ಬೈಕ್ ರೈಡ್ ಮಾಡಲಿಕ್ಕೆ ಸಿಗ್ತದೆ ಇವತ್ತು. ಮತ್ತು ನನ್ನದೇ ಬೈಕ್ ಇದಕ್ಕೆ. ಅದು 2 ಗ್ಯಾರೇಜ್ ಆಗಿದೆ, ಯಾರು ಕೂಡ ರೆಸ್ಪಾನ್ಸ್ ಇಲ್ಲ. ಈಗ ಶೋರೂಮಲ್ಲಿ ಕೊಟ್ಟು ಈಗ ಸ್ವಲ್ಪ ರೆಸ್ಪಾನ್ಸ್ ಇದೆ. ನನಗೆ ಸ್ವಲ್ಪ ಜ್ವರ ಮಾರ, ಅದಕ್ಕೆ ಏನು ಮಾಡೋದು. ಮುಂದೆ ಅದು ಬೈಕ್ ಅಂತ ರಿಪೇರಿದ ಬೇಕಂತ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ನೋಡುವ ಬೈಕಿನ ಕಂಡೀಷನ್. ಸೀದಾ ನಾವು ಹೋಗಿ ರಿಕ್ಷಾ ಬಂದರೆ ರಿಕ್ಷಾದಲ್ಲಿ ಬ್ಲಾಗ್ ಮಾಡುವ, ಇಲ್ಲಾದರೆ ಸೀದಾ ಬಸ್ಸಲ್ಲಿ ಮತ್ತೆ ಹೋಗುವ ರೈಡ್. ಡ್ರೈವರ್ ಸೀಟ್ ನನಗೆ. ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಎಂತ ಮಾಡೋದು ಎಲ್ಲ ಮಾಡಿಬಿಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಅಂತಂದರೆ ಹರೀಶ್ ಆಚಾರ್ಯ 8971 ಅದು ಇನ್ಸ್ಟಾ ಐ ಡಿ. ಚೇಂಜ್ ಮಾಡಬೇಕನ್ಸುತ್ತೆ, ಸ್ವಲ್ಪ ಮಾಡರ್ನ್ ಆಗಿದೆ ಅಂತ. ಈಗ ನನ್ನ ಹೆಸರಲ್ಲಿದ್ದೆ. ಓಕೆ, ಟಾಟಾ ಬೈ ಬೈ, ಸಿ ಯು. ಯಪ್ಪ ವರ್ಷ ಕಮ್ಮಿ ನಡೆಯುದು ಮಾರೆ. ಈಚೆ ಬಂದು ಸುಮಾರು ವರ್ಷ ಆಗಿದೆ ಈ ರೂಟಲ್ಲಿ. ನಾನು ಒಬ್ಬನೇ ಬಂದದೆಂತ. ಹಲೋ ಬಂದರು. ಹೋಗುವ ನೆಕ್ಸ್ಟ್. ಈಗ ವಿಡಿಯೋ ಕಟ್ ಮಾಡ್ತೀನಿ. ಕಾಡಿಗೆ ಬಂದೆ. ಪೇಟೆ ಮಂದಿ ಕಾಡಿಗೆ ಬಂದರು. ಹಿಂಗೆ ಓಡುವ. ಓಡಲಿಕ್ಕೆ ಆಗಲ್ಲ, ಸ್ವಲ್ಪ ಜ್ವರ, ತಲೆನೋವು ಎಲ್ಲ ಒಟ್ಟಿಗೆ, ಶೀತ ಕೆಮ್ಮು ಎಲ್ಲ ಒಟ್ಟಿಗೆ. ವೀಡಿಯೋ ಆಗ್ತಿದೆಯಲ್ಲ, ಖಾಲಿ ಮಾತಾಡೋದು ಮಾತ್ರ. ವೀಡಿಯೋ ಆಫ್ ಆಗಿದೆ ಅಂತ ಮತ್ತು ನನ್ನ ಮೇಲೆ ನಾನೇ ಫ್ರ್ಯಾಂಕ್ ಮಾಡಲು. ಆಯ್ತು, ಓಕೆ, ನೆಕ್ಸ್ಟ್ ವಿಡಿಯೋ. ಮಳೆಗೆ ಒಂದು ಪುರ್ಸೋತಿಲ್ಲ, ಇವಾಗಲೂ ಬಂತು.
ಮಳೆ ಹನಿ ಬೀಳ್ತಾ ಇದೆ. ವಾಮಿಟ್. ಮಳೆ ಹನಿ ಬೀಳ್ತಾ ಉಂಟು. ಆಚೆಗೆ ಗಾಡಿ ಬರ್ತಾ ಉಂಟು. ಇಲ್ಲ, ಗಾಡಿ ಬರ್ತಾ ಇಲ್ಲ. ಹೋಗುವಾಗ ಮಾತ್ರ ಭಂಗ, ಬರುವಾಗ ಬೈಕ್ ಉಂಟು ಒಂದು ಮುಂಚೆದ್ದು. ಬೈಕ್ ಉಂಟು ಮಾತ್ರ ದಸರಲ್ಲಿ ಎಕ್ಸೈಟ್ಮೆಂಟ್ ಹೊಟ್ಟೆ ಬಿಟ್ಟು. ಓಕೆ, ಮತ್ತೆ 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 ಬಸ್ ರಿಕ್ಷಾ ಬಂತು. ಸೇ ಅಯ್ಯೋ ದೇವ ಹೋಯ್ತಾ ಕಂಚಿ ಸರ್. ನಮಸ್ತೆ. ಬೈಕ್ ಅದ ಎಲ್ಲ ಬೈಕ್ ಒಂಜಿ ಬೆದರಾಡುಂಡು ಅಂಚ ಸಾಯಂಕಾಲ ಯಾರೋ ಬೈಕ್. ಹಲೋ ಎಂತ ನಮ್ಮ ಬಸ್ಸಟ್ ಪೋಂದುಲ್ಲ ಬೆದ್ರದ ರೋಟುಡು ಬಾರಿ ಸಮಯದಕ್ಕ ಬಸ್ಸಟ್ ಕುಲ್ದುನು ಅಂಚ ಫಸ್ಟ್ ಒಂಜಿ ರಿಯಾಕ್ಷನ್ ಬೆದ್ರಾಗೈತೆ ಬಿದಾನ್ಯ ಆತೆ. ಬಸ್ ಭಯಂಕರ ಬತ್ತಾದಿ ಒಂದು ವಾರ ಭಾರಿ ಫಾಸ್ಟ್ ಸರ್ವಿಸ್ ಬಸ್. ಎಂಚ ಬೆದ್ರ ಇದು ಗೊತ್ತಿದ್ದೀವಿ ನಾರಾಯಣದ ಬೆದ್ರಾಗ 10 ನಿಮಿಷ ನಡೀತದೆ ಒಂದು 10 ನಿಮಿಷ ಅರ್ಧ ಜಾಸ್ತಿ ಚೂರು ಕಮ್ಮಿ 7 ನಿಮಿಷ ನಡೀತದೆ ಗೊತ್ತಿದ್ದೀವಿ. ಅದು ಸ್ಟಾಪ್ ಉಂಡೆ ಕರೆಕ್ಟ್ ಒನ್ ವೇ ರೂಟ್ ആണ് ಸರಿಯಾಗಿ ಟಿಕೆಟ್ದಾರು ಮರಂದುಲ್ಲೇರು ಟಿಕೆಟ್ ಕೊರ್ರಿ ಟಿಕೆಟ್ ಕಾತೊಂದುಲ್ಲ ಅಥವಾ ಟಿಕೆಟ್ ತಂದಾಗ ಪರ್ಮಿಷನ್ ಗ್ರಾಂಟೆಡ್ ಬಸ್ಸು ಬೈದ ಅದೇ ಬಸ್ಸು ವ್ಲಾಗ್ ಅನ್ಪರಾಯ್ಜಿ ದಾಯವಂಡ್ ವ್ಲಾಗ್ ಹತ್ತು ವಾಯ್ಸ್ ಬರ್ಪುಜಿ ಅವು ವಿನ್ ಆಯ್ಸೆ ನಮ್ಮ ನೆಂಡು ಗಾಲಿದ. ಓಕೆ, ಕಂಡಕ್ಟ್ರ್ ಬರ್ತೀರಿ ಟಿಕೆಟ್ ಟೈಮ್ ಟಿಕೆಟ್ ತಂದು ಒಕ್ಕ ಪರ್ಮಿಷನ್ ತಿಕ್ಕುಡು ಬಿದ್ರ ಮಟ್ಟ ಬೇರೆ ಟಿಕೆಟ್ ತಗೊಂಡು ಆದಮೇಲೆ ಮೂಡಬಿದ್ರೆಗೆ ಜರ್ನಿ. ಅಲ್ಲಿ ತನಕ ಏನಾದರೂ ಮಾಡಬೇಕು. ಎಲ್ಲ ಶೀತ ಎಲ್ಲ ಆಗಿ ವಾಯ್ಸ್ ಹಾರ್ಡ್ ಆಗಿದೆ. ಟಿಕೆಟ್ಗೆ ಚಿಲ್ಲರೆ ಹೋಗುತ್ತಿದ್ದಾರೆ. ಟಿಕೆಟ್ ಬಂತು, ಕಂಡಕ್ಟರ್ ಟಿಕೆಟ್ ಕೊಟ್ಟರು. ನಾವೀಗ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೇವೆ. ಒಂದು ಸ್ಟಾಪ್ ಬಂತು. ಬಸ್ಸಿನ ಮೋಟೋ ಬ್ಲಾಗ್ ಹೆಂಗಿತ್ತು ಅಂತ ಹೇಳಿ ಕಮೆಂಟಲ್ಲಿ. ಸುಮಾರು ಸಮಯ ಆದಮೇಲೆ ಬಸ್ಸಲ್ಲಿ ಹೋದದ್ದು. ಒಂದು ಹೊಸ ಬೈಕ್ ತಗೊಂಡ್ಮೇಲೆ ಅದಕ್ಕೊಂದು ಬಸ್ಸಾಗ ಹೋಗಿದ್ದೀವಿ. ಈಗ ನಮ್ಮದು ಮೊದಲಿನ ಬೈಕ್ ತರಲು ಕೂಡ ಬಸ್ಸಲ್ಲಿ ಹೋಗ್ತಿದ್ದೀವಿ. ಇಲ್ಲಾಂದರೆ ಬಸ್ ಯೂಸ್ ಮಾಡಲ್ಲ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಬಸ್ಸಲ್ಲಿ. ನಮಗೇನು ಕೆಲಸನೇ ಇಲ್ಲ. ವೆದರ್ ನೋಡಿಕೊಂಡು ಏರಿಯಾ ನೋಡಿಕೊಂಡು ಎಲ್ಲ ಆರಾಮ್ಸೆ ಹೋಗ್ತಿದ್ದೀವಿ. ನೋ ಎನಿ ಹಾರ್ಡ್ ಫೀಲಿಂಗ್ಸು. ಇಲ್ಲೊಂದು ಬೈಕ್ ನೋಡಿ ಗಾಯ್ಸ್, ಶೋರೂಮಲ್ಲಿ ಬಂದು ರೀಚ್ ಆದಮೇಲೆ ಒಂದು ಬೈಕ್ ಮೀಟ್ ಆಯಿತು. ಎಕ್ಸ್ಪಾಸ್ ಇದೆ, ಅದು ಸ್ವಲ್ಪ ಮಾಡ್ ಆಗಿದೆ, ಸೂಪರ್ ಮೋಟೋ ಟೈಪಲ್ಲಿ. ಕಮೆಂಟಲ್ಲಿ ಹೇಳಿ ಹೆಂಗಿದೆ ಗಾಡಿ ಅಂತ. ಅದು ಡಿಸ್ಪ್ಲೇ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತೆ, ಅದು 1 ನಿಮಿಷದಲ್ಲಿ ಸಾಲ್ವ್ ಆಯಿತು. ಈಗ ನೋಡಿ ಎಕ್ಸ್ಪಲ್ಸ್ 204V ನಾರ್ಮಲ್, ಅದಕ್ಕೆ 3 ಟೈರನ್ನು ಹಾಕಿದ್ದಾರೆ. ಎಲ್ಲ ಮಾಡಿಫೈ ಮಾಡಿ, ಲೀಗಲ್ಲೇ ಮಾಡಿಫೈಡ್, ನಾಟ್ ಇಲ್ಲೀಗಲ್. ಸೂಪರ್ ಆಗಿದೆ, ಸೂಪರ್ ಮೋಟೋ ಟೈಪು. ಮತ್ತು ವೀಲ್ಸ್ ಚಿಕ್ಕದಾಗಿದ್ದಾರೆ, ಅದಕ್ಕೆ ಹೈಟ್ ಕಲ್ತದ್ದು. ತುಂಬ ಚೆನ್ನಾಗಿದೆ ಗಾಡಿ. ಎಕ್ಸ್ಪಲ್ಸ್ 200 4V BS6. ನನಗೆ ಸಹ ಈ ಥರದ್ದೇ ಬೈಕ್ ಬೇಕಿತ್ತು, ಆದರೆ ಸ್ವಲ್ಪ ಲೇಟ್ ಆಯಿತು. ಈಗ ನೋಡಿ ಸಸ್ಪೆನ್ಷನ್ ಎಲ್ಲ ಹೆಂಗೆ ವರ್ಕ್ ಆಗ್ತಾನೆ.
shock absorber correct work avunu, smooth and easy to handle. Supermoto. Okay, Tata bye. Innu wait. Good morning. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಮೂಡುಬಿದ್ರೆ ಹೋಗಿ ಅದೆಲ್ಲ ಹೇಳ್ತೀನಿ. ಮೂಡುಬಿದ್ರೆ ಹೋಗಿ ಬೈಕ್ ತಗೊಂಡು ಬಂದು ಎಲ್ಲ ಶೈನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಅಲ್ಲಿ ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ ಭಯಂಕರ ಬಲ್ಲ ಬರ್ಸ ಮಾತ್ರ ಎಲ್ಲ ನೀರು ನೋಡಿ. ಬೈಕ್ ಬಂತು ಮನೆಗೆ, ಮೊದಲಿದ್ದು ಎಲ್ಲ ಜುಗಾಡು ಮಾಡಿ ಸ್ಟಾರ್ಟ್ ಮಾಡಿ ಕೊಟ್ಟರು. ಇನ್ನೊಂದು ಸ್ವಲ್ಪ ರಿಪೇರಿ ಉಂಟು, ಅದು ಪಾರ್ಸೆಲ್ ಆರ್ಡ್ರ್ ಮಾಡಬೇಕಂತೆ. ಇನ್ನು ಎಲ್ಲ ಆರ್ಡ್ರ್ ಮಾಡಿ ಮತ್ತೆ ಹಾಕಬೇಕು. ಮುಂದೆ ಸಸ್ಪೆನ್ಷನ್ ಎಲ್ಲ ಬೆಂಡಾಗಿದೆ ನನ್ನ ಆಕ್ಸಿಡೆಂಟಲ್ಲಿ. ಇನ್ನೊಂದು ಮೊದಲಿಂದು ಬೈಕ್ ಎಕ್ಸ್ಟ್ರೀಮು ಒಂದು ಮಿರರ್ ಮಿಸ್ಸಿಂಗ್ ಆಗಿತ್ತು, ಅದಕ್ಕೆ ಹೊಸತ್ತೆ ಹಾಕಿಸ್ತೀನಿ. ಹೊಸತ್ತು ಮಿರರ್ ಪಾರ್ದು ಇದು ಸಾಧಾರಣ ರೆಡಿ ಆತನ. ಸಾಧಾರಣ 2-3 ತಿಂಗಳು ಮೂಜಿ ಗ್ಯಾರೇಜ್ ಆಯ್ತು. ಬೊಕ್ಕ ಅಕಲ್ದಾಲ ರೆಸ್ಪಾನ್ಸ್ ಕೊಡ್ಜಿರು. ಫಸ್ಟ್ ಗ್ಯಾರೇಜ್ ಅಂತೂ ಫುಲ್ ವೇಸ್ಟ್, ದಾಲ ರೆಸ್ಪಾನ್ಸ್ ಇಜ್ಜಿ. ಸೆಕೆಂಡ್ ಗ್ಯಾರೇಜ್ ಜನ ಬೈಕನ್ನು ಕಜಾವದ ಬೈಕ್ ಬಾದಿತ್ತು, ದೂರೇ ಬಡ್ಡೆ ಚತ್ತಂಗ ಕಾಡೆ ಅಪ್ಪು ಆಯ್ತು. ನಂಬರ್ ಡೀಲ್ ಬಂದೆ, ಪೂರ ಡೀಲ್ ಬಂತೆ ಸವಾಸ ಮುಚ್ಚಗಲ್ಲ. ಇವಾಗ ಲಾಸ್ಟ್ ಆ್ಯಂಡ್ ಲೀಸ್ಟ್ ನಮ್ಮ ಶೋರೂಮ್ ಕೊಡೋದು ಇತ್ತ ಇಲ್ಲಾಡುಂಡು ಬೈಕ್ ಕಂಪ್ಲೀಟ್ ಸ್ಟಾರ್ಟ್ ಆಗ್ಬಿಡು. ಬೊಕ್ಕ ಒಂತ ಸಮಯ ಇತ್ತಿನದ ಕೋಲ್ಡ್ ಅಂಚ ವೈಬ್ರೇಷನ್ ಪೂರ ಸುರಾತಂಡು. ಒಂದು ಪೆನಲ್ ಪೂರ ಪಾಟ್ ಉಂಟು ದೇಗ್ಲೇ ಮಾಡಿಫೈ ಮನ್ಪರ ಇಚ್ಚಿ ಎಂಜಿನ್ ನಮ್ನೆಗೆ ಫುಲ್ ಡಲ್ ಬೈಕ್ ಮನ್ಪನ ಕಾಂಟ್ಯಾಕ್ಟ್ ಇತ್ತಂದ ಎನ್ನ ಇನ್ಸ್ಟಾಗ್ರಾಮ್ ಶೇರ್ ಅನ್ಪ್ಲೆ ಏತ ನಂಬರ್ ಉಂಟು ಪೂರ ಶೇರ್ ಅನ್ಪ್ಲೆ ನನಗೆ ಒಟ್ಟಾರೆ ಹೆಂಗೆ ಡಲ್ ಬೈಕ್ ಇದಕ್ಕೆ ಅವಡೊಂದು ಖರ್ಚು ಏತಲ್ಲ ಮಲ್ಲಜ್ಜಿ. ಹೈಟು ಜಾಸ್ತಿ ಉಂಟು ಮಕ್ಕಳು ಇಂಚಿನ ಅವರ ಪಾಡ್ಪಾಡು ಗೊತ್ತಿಜ್ಜಿ ಆಯ್ತಾ. 150cc ಒಂಜಿ ಡಲ್ ಬೈಕ್ ಮನ್ಪಗ ಅಂದು ಇಂಪಲ್ಸ್ ಅಲ್ಲೆಗ ಎಟ್ ಆಪಂಡ ಚೆಂದ ಗೊತ್ತಿಜ್ಜಿ ಆಂಡ ಮನ್ಪಡುಂದು ಸೈಡ್ ಶಾಕ್ ಅಬ್ಸರ್ ಆತ ಇರೋದೊಂದು ಅಂಚ ಸೆಂಟ್ರ್ ಶಾಕ್ ಅಬ್ಸರ್ ಅಂಡ ಇಂಚಲಾತು ಮೂರು ಶಾಕು ಇಂಚಿನ ಉಂಡವು ಒಂದು ತೊಂದರೆ ಹೈಟ್ ಉಂಡೆಡ್ಡೆ ಒಂಚೂರು ರನ್ನಿಂಗ್ ಅದು ಸೆಟ್ ಅವಳು. ಇದು ಸಕ್ಸ್ಮೆನ್ ಶಾಕ್ ಅಬ್ಸರ್ ಅಂತ ಬೆಂಡ್ ಉಂಡು ರೈಟ್ ದ ಅವಾಯ್ತು ಓಡು. ಬೊಕ್ಕ ನೆಕ್ಸ್ಟ್ ವೈರಿಂಗ್ ದ ಇಂಡಿಕೇಟರ್ ಹೆಡ್ಲೈಟ್ ಇಜ್ಜಿ ಹೆಡ್ಲೈಟ್ ಕೊಡಿ ಆತಂದೆ ಒಂಜಿ ಪೀಸ್ ಒಂಜಿ ಕಡೆಗೆ ಹೋತನು. ಬೊಕ್ಕ ಸ್ಟಾರ್ಟ್ ಅಂತೂ ಕರೆಕ್ಟ್ ಆಪನು ಸೆಲ್ಫ್ ಅನ್ನು ಕಿಕ್ ರಡ್ಲ ರೈಟ್. ಬೊಕ್ಕ ಎನ್ನ ಹೊಸ ಬೈಕ್ ಉಳ್ಕೊಂಡು ಹೊಸ ಬೈಕ್ ಯೋಜನಾತ ವೀಡಿಯೋ ಕತ್ತರ ಆತನು ಬಲ್ಪಿಗೆ ಬರ್ಸ ಶುರು ಆತ ಮಾರೆ. ಬೆಲ್ಲಿಗೆ ಬರ್ಸ ಶುರು ಆಗಿದೆ. ಹೊಸ ಬೈಕ್ ಇಲ್ಲಿದೆ, ಮೊದಲನೇದು ಬೈಕ್ ಇಲ್ಲಿದೆ. ಏನು ಮಾಡೋಕ್ಕಾಗಲ್ಲ. ನನಗೆ ಎಕ್ಸ್ಪ್ರೆಸ್ ಬೇಕಿತ್ತು 4V ರ್ಯಾಲಿ, ಅದಕ್ಕೆ ಹಣ ಸಾಕಾಗಲಿಲ್ಲ. ಅದಕ್ಕೆ ಇದು ತಗೊಂಡಿದ್ದು. ಇದನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ. ಇದನ್ನು ಸೇಲ್ ಮಾಡ್ದೋ ಅಂತ ಎರಡನ್ನು ಸೇಲ್ ಮಾಡಿದ್ದು ಸ್ವಲ್ಪ ಕಷ್ಟ. ಯಾಕಂದರೆ ಇದು ಮೊದಲದು ಬೈಕ್ ಫಸ್ಟ್ ಓನರ್ ಬೇರೆ, ಸೆಕೆಂಡ್ ಓನರ್ ನಾನು. ಈಗ ಮೂಗು ಬಂದಾಯಿತು, ಮಾತಾಡಲಿಕ್ಕೆ ಆಗಲ್ಲ. ಅದೊಂದು ಸಮಸ್ಯೆ ಬರ್ಸ್ ಜ್ವರ ಸೀದಾ ಬಂದರೆ ಓಕೆ. ಅಲ್ಲಿ ಇನ್ನೊಂದು ಸ್ಪೆಷಲ್ ಬೈಕ್ ಅದು ನೋಡಿದೆ, ಅಲ್ಲಿ ಇದೇ ಥರ ಇತ್ತು ಮಾತ್ರ ಎಕ್ಸ್ಪಲ್ಸ್ ಸೂಪರ್ ಮೋಟೋ ವರ್ಷನಲ್ಲಿದೆ ಅದು. ಅದನ್ನು ನೋಡಿ ಸಿನಿಮ್ಯಾಟಿಕ್ ಕೂಡ ಇದೆ ಅದರದ್ದು ಓನರ್ ಕೂಡ ಇದ್ದರು. ಜಾಸ್ತಿ ಕೇಳಕ್ಕೆ ಹೋಗಲಿಲ್ಲ. ಅದು ಡಿಸ್ಕ್ ಬ್ರೇಕರ್ ಸ್ವಲ್ಪ ಪ್ರಾಬ್ಲಮ್ ಇತ್ತಂತೆ, ರಿಯರ್ ಡಿಸ್ಕ್. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿ ನಿಮಗೆ ತೋರಿಸುವಂತ ಸ್ವಲ್ಪ ವೀಡಿಯೋ ಮಾಡಿದ್ದು. ಓಕೆ, ಇನ್ನು ನಾವು ಏನು ಮಾಡ್ದೆ, ಬೈಕ್ ತೊಳಿಲಿಕ್ಕುಂಟು ಮತ್ತು ಫ್ರೆಂಡ್ ಮಡ್ಗಾರ ಎಲ್ಲ ಆರ್ಡ್ರ್ ಮಾಡ್ಲಿಕ್ಕುಂಟು, ಎಲ್ಲ ಮಾಡಲಿಕ್ಕುಂಟು. ಮತ್ತು ಹೆಡ್ಲೈಟ್ ಫಾಗ್ ಲೈಟ್ ಹಾಕುವಂತ ಹೆಜ್ಜೆಜ್ಜಿದ್ದು ಮಿನಿ ಡ್ರೈವ್ ಒಂದು ಸೆಟ್ ಉಂಟು, ಇನ್ನೊಂದು ಸೆಟ್ ತರಿಸ್ಬೇಕು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಮಾಡಿಫಿಕೇಷನಲ್ಲಿ. ಅಲ್ಲಿ ವೀಡಿಯೋ ಮಾಡಬೇಕಿತ್ತು, ಅದು ನೆನಪಾಗಲಿಲ್ಲ. ಏನು ಬೈಕ್ ನೋಡಿ ಎಕ್ಸೈಟ್ಮೆಂಟ್
ಎಲ್ಲ ಪೆನಲ್ಲೆಲ್ಲ ಹೊಸತಾಗ್ತೈತೆ ಇನ್ನು. ಎಲ್ಲ ಕೆಸರ್ ಇಲ್ಲೆಲ್ಲ ಓಪನ್ ಅಲ್ಲ, ಮಡ್ಗಾರ ಅದು ರೈಡರ್ಗೆ ಅಂತ ತಂದಿದ್ದು, ಇದಕ್ಕಾಗಲ್ಲ. ಇದೆಲ್ಲ ಕೊಚ್ಚೆ ಆಗಿದೆ, ಅದಕ್ಕಾಗ್ತದೆ ಹೊಸ ಬೈಕ್ಗೆ. ಯೂನಿವರ್ಸಲ್ ಅದಕ್ಕೆ, ಇದು ರಿಯರ್ಗೆ ಆಗ್ತದೆ, ಆಚೆ ಒಳಗೆ ಹಾಕ್ಲಿಕ್ಕೆ ಆಗಲ್ಲ, ಅದೊಂದು ಸಮಸ್ಯೆ. ಓಕೆ ಫ್ರೆಂಡ್ಸ್, ಸ್ನೇಹಿತರೆ, ಬ್ರೋ ಗ್ಯಾಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಸಬ್ಸ್ಕ್ರೈಬ್ ಮೀ ಆನ್ ಯೂಟ್ಯೂಬ್ ಆ್ಯಂಡ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಎರಡದ್ದು ಲಿಂಕ್ ಸೆಂಡ್ ಮಾಡ್ತೀನಿ ಇದರಲ್ಲಿ. ಓಕೆ, MVH ಬ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಒಂದು ಓಲ್ಡ್ ಬೈಕ್ ಸಿಕ್ತು, ಎಲ್ಲ ಸ್ಟಾರ್ಟ್ ಆಗ್ತದೆ. ಫುಲ್ ಕಂಡೀಷನ್ ಒಳ್ಳೆಯದಿದೆ, ಆದರೆ ಸ್ವಲ್ಪ ವೈರಿಂಗ್ದು ಸ್ವಲ್ಪ ರಿಪೇರಿ ಇದೆ. ಎಲ್ಲ ಬ್ಯಾಟ್ರಿ ಎಲ್ಲ ಹೊಸತೆ ಇತ್ತು, ಇಂಜಿನ್ ಆಯಿಲ್ ಎಲ್ಲ ಕಂಪ್ಲೀಟ್ಲಿ ಹೊಸತೆ, ಏನು ಹೇಳೋಕ್ಕಿಲ್ಲ. ಹೊಸ ಬೈಕ್ ಬಂದ ಮೇಲೆ ಇದೊಂದು ನೋಡಿದೆ ಸ್ವಲ್ಪ ಬೇಜಾರಾಯಿತು. ಟೈರ್ ಕೂಡ ಹೊಸತೆ ಹಾಕಿ 1 ತಿಂಗಳಾದದಷ್ಟೇ, ಮತ್ತೆ ನಮ್ಮದು ಆಕ್ಸಿಡೆಂಟ್ ಆದ ಮೇಲೆ ಹೀಗಾಯಿತು. ಲುಕ್ಕು ಧೂಮ್ ಎಲ್ಲ ಹೊಡಿಯಾಗಿ ಕಂಪ್ಲೀಟ್ ಡಾಟ್ ಬೈಕ್. ಇಲ್ಲೆಲ್ಲ ಬಾಲ ಕಟ್ ಮಾಡಲಿಕ್ಕೆ ಉಂಟು, ಇದನ್ನೆಲ್ಲ ತೆಗಿಲಿಕ್ಕೆ ಉಂಟು, ಏನು ಮಾಡೋದು ಅಂತ ಗೊತ್ತಿಲ್ಲ. ಓಕೆ, ಟಾಟಾ ಬಾಬಾ, ಸಿ ಯು. ಇನ್ನೊಂದು ವ್ಲಾಗಲ್ಲಿ ಸಿಗುವ. ಅಷ್ಟರಿಂದ ನೋಡ್ತಾ ಇರಿ. ಓಕೆ, ಟಾಟಾ. ಹೋದ್ಯಾವ ವಿಡಿಯೋ ಆತನತ್ತ ಆತನ ಹೊಸ ಬೇಕಂಚೂರು ಇದೆ. ಈಗ ಇದೇ ಬರ್ಸಂಡು ಅಯ್ಯೋ ಎಲ್ಲ ಮಳೆ. ಬೈಕದ ಲುಕ್ ಎಲ್ಲ ಖರಾಬ್ ಆಗಿದೆ. ಸ್ಟ್ಯಾಂಡಿಂಗ್ ಲುಕ್ಕೇ ಖರಾಬ್ ಆಗಿದೆ ಮಾರ್ರೆ ನನ್ನ ಬೈಕಿದ್ದು. ತೊಂದರೆ ಇಲ್ಲ, ಇಲ್ಲಿ ಒಂದು 2 ಮಿನಿ ಡ್ರೈವ್ ಹಾಕಿ ಹೆಡ್ಲೈಟ್ ಮಾಡ್ಬೋದು. ಅದಕ್ಕೆ ಹಾರ್ನೆಸ್ ಎಲ್ಲ ಬೇಕು. ಇನ್ನು ಹಾರ್ನೆಸ್ ಹಾಕಿ ಮತ್ತೆ ಆಲ್ಟ್ರೇಷನ್ ಡೈರೆಕ್ಟ್ ಮಾಡಲ್ಲ, ವೈರ್ ಕಟ್ ಮಾಡಿ ಮತ್ತೆ ಬ್ಯಾಟ್ರಿ ವೀಕ್ ಆಗಿ ಇದನ್ನು ಹಾಕಬೇಕು. ಟಾಟಾ.